ದುರ್ಗ ಬಳ್ಳಾರಿ ಪುರಿ ಮಂತ್ರಾಲಯ ಪುರಿ ಜಗನ್ನಾಥ ಹಿಂಗೆ ಹೋಗ್ತಾ ಇರ್ತೀನಿ. ಅಯೋಧ್ಯ ಕೇದಾರನಾಥ್ ಹೋಗ್ತಾ ಇರ್ತೀರಿ. ನಿಮ್ಮದು ನಂಬರ್ ಬರ್ತದೆ ಒಂದು ಅಂಗಡಿ ಇಟ್ಟಾಳೆ ಅದು ಅವಳ ಹೆಸರು ಚೈತ್ರ ವಿನಯ್, ಮಗನ ಹೆಸರು ಆದೇಶ್ ಗೌಡ, ಸಣ್ಣ ಮಗನ ಹೆಸರು ವಿಜಯ್, ನನ್ನ ಹೆಸರು ಸುಜಾತ ಹಿರಣ್ಯ. ಮರಾಠಿನಾ? ಮರಾಠಿ ಕೊಂಚ ಮರಾಠಿ शिवाजी मी मराठी चित्रदुर्ग तुमचे ದಿನ ಆದರೂ ಸಾಧ್ಯವಾದರೆ ನಾನು ಬರ್ತೀನಿ. ಸಾಧ್ಯವಾದರೆ ನಾನು ಬರ್ತೀನಿ. ಸಿಗ್ತದೆ ಅಂತ ನಾವು ಇವತ್ತು ಯಾವುದೋ ನಮ್ಮ ನೀರಿನ ಬಾಕಿ ತಗೊಂಬಂದಿರೋ ಅಂದ್ರೆ ದೀಪ ಚೇಂಜ್ ಮಾಡಿ कॉल करता ते ನಿಮ್ಮ ನೀರು ಬರ್ತಾಳೆ ನಾನು ಕೊಡ್ತೀನಿ ಮತ್ತೆ ನೀವೇ ಕೊಡ್ತೀಲ್ಲ ते गाली घेवा ते कुणा हुशार नाही आणि तुला हे होते गाली घेवा बोलतो मी ते घालेंगे ನಿಮ್ಮ ಕೆಲಸ ಹೇಳೋ ಏನು ಎಕ್ಸಾಮ್ ಬರೆಯೋದು ಕೆಲಸ ಆಗುತ್ತೆ ಇವಾಗ ಆದ್ಮೇಲೆ ಸೀಟ್ ತಗೊಂಬ ಅಂತ ಹೇಳಿ ಎಲ್ಲರಿಗೂ ಸೀಟ್ ಅಂತಾರೆ ಕೆಲಸ ಆಗಿದೆ ಅದೇ 1928
ನೀವು ನಿಮ್ಮದು ಇಬ್ಬರು ಕೇಕ್ ಮಾಡ್ಕೊಂಡು ಅವ್ರು ಸಿಗಲಿಲ್ಲ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಾ? 9 ವಾರದ ವ್ರತ ಮಾಡಿದ್ದೀರಾ? ರಾಯರು ಇದಾರಂತೆ ಗೊತ್ತಾಯ್ತಾ? ಯಾವ ಊರು ನಿಮ್ದು? ಮುರುಡೇಶ್ವರ. ಕೊಡಿ ರಿಮೂವ್ ಮಾಡಿ. ಯಾವ ಊರು ನಿಮ್ಮದು? ಮುರುಡೇಶ್ವರ ಅಪ್ಪಾಜಿ, ಬೇಬಿ ಅಂತ. ಮುರುಡೇಶ್ವರ. ಏನು ನಿಮ್ಮ ಹೆಸರು? ಬೇಬಿ ಅಂತ ನನ್ನ ಹೆಸರು. ನಿಮ್ಮ ಹೆಸರೇ ಬೇಬಿನಾ? ಓಕೆ ಅಮ್ಮ, ಒಳ್ಳೇದಾಗಲಿ. ಅಲ್ಲ 9 ವಾರದ ವ್ರತವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಿಮಗೆ ಪವಾಡ ಆಯ್ತಾ? ಹೌದಪ್ಪಾಜಿ, ಪವಾಡ ಆಗಿದೆ. ನಾನಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಮಾಡಿದೆ ಫೋನಲ್ಲಿ, ಫೋನ್ ಸಿಗ್ತಾ ಇರ್ಲಿಲ್ಲ ನನಗೆ. ಅಂದ್ರೆ ನೀವು ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಿದ್ರಲ್ಲ, ಅಂದ್ರೆ ಪವಾಡದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಮತ್ತೆ ವ್ರತದ ಬಗ್ಗೆ ಹೇಳ್ತಾ ಇರ್ತಿದ್ರಿ. ಅದನ್ನ ಕೇಳ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ, ವ್ರತ ಸ್ಟಾರ್ಟ್ ಮಾಡಿದ್ದೆ. ಇವಾಗ ನಂದು ಅಲ್ಲ, ನಾನು ಹೇಳ್ಕೊಟ್ಟಿದ್ರು ವ್ರತ ಕಂಪ್ಲೀಟ್ ಆಯ್ತಾ? ಇವತ್ತಿಗೆ 9ನೇ ವಾರ. ಇವತ್ತಿಗೆ 9ನೇ ವಾರ. 9ನೇ ವಾರಕ್ಕೆ ನೀವು ಸಿಕ್ಕಿದ್ದೀರಾ. 2 ಸರಿ ಸಿಕ್ಕಿದ್ದೀರಾ ಗುರುಜಿ ನನಗೆ. ಹೌದಾ? ತುಂಬಾ ಖುಷಿಯಾಗಿದೆ. ಏನ್ ಪವಾಡ ಆಗಿರುತ್ತೆ? ಅಂದ್ರೆ ನಾನು ಸಣ್ಣ ಪುಟ್ಟ ನಾನಂದ್ರೆ ಕೇಳ್ಕೊಂಡಿರೋದ್ರಲ್ಲಿ ನನಗೆ ತುಂಬಾ ಖುಷಿಯಾಗಿದೆ. ದುಡ್ಡಿನ ವಿಚಾರದಲ್ಲಿ ಹಾಗೆ ಅಂದ್ರೆ ನಂದು ತುಂಬಾ ಟೆನ್ಷನ್ಗಳಿತ್ತು. ಎಲ್ಲ ಒಟ್ಟಲ್ಲಿ ಪವಾಡ ಆಗಿದೆ. ಅಪ್ಪಾಜಿ. ಓಕೆ, ನಿಮಗೆ ಖುಷಿಯಾಗಿದೆ. ಜೈ ಶ್ರೀರಾಮ್. ನೋಡಿ, ನಮಸ್ಕಾರ ಅನ್ನೋದು ಬೇಡ, ಜೈ ಶ್ರೀರಾಮ್ ಅನ್ನೋದ್ರಿಂದ ಏನಾಗುತ್ತೆ ಗೊತ್ತಾ? ಜೈ ಶ್ರೀರಾಮ್ ಅನ್ನೋದ್ರಿಂದ ನಮ್ಮ ಆಯುಷ್ ಇನ್ನೂ ಹೆಚ್ಚಾಗುತ್ತೆ. ಅರ್ಥ ಆಯ್ತಾ? ಪವಾಡ ಆಗಿದೆನಾ? ಓಕೆ, ಒಳ್ಳೇದಾಯ್ತು. ವ್ರತ ತಿಳಿಸ್ಕೊಟ್ಟಿದ್ರೆ ಅದು ಬ್ಯೂಟಿಷಿಯನ್ದಲ್ಲಿ ಅದ್ರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದ್ದೀನಿ. ಆಮೇಲೆ ನಾನು ತುಂಬಾ ನಂಬಿದ್ದೆ. ಅವ್ರದ್ದು ಮುಖವಾಡ ಕಳಿಸಿ ಬಿದ್ದಿದೆ ನನಗೆ. ಅದ್ಭುತ. ಆಮೇಲೆ ಅದೇ ಇವಾಗ ಲಾಸ್ಟ್ ಅಲ್ಲಿ ನೀವು ಸಿಕ್ಕಿದ್ರಿ ಅಪ್ಪಾಜಿ. ಒಳ್ಳೇದಾಗ್ಲಿ. ಅದೇ ದೊಡ್ಡ ಪವಾಡ, ಇನ್ನೂ ದೊಡ್ಡ ಪವಾಡ ನನಗೆ. ನಂದೇನಿದೆ ಅಮ್ಮ, ನಂದೇನಿದೆ ತಾಯಿ, ಎಲ್ಲ ಅಲ್ಲಿದ್ದಾರೆ ನೋಡಿ. ಭಗವಂತ ನಮ್ಮಿಬ್ಬರು ಅವರೇ ಇಲ್ಲಿದ್ದಾರೆ ನೋಡಿ. ಇವರು ನಿಖಿಲ್, ಇವರು ಕಾರ್ತಿಕ್. ಇವರಿಬ್ಬರು ಅದ್ಭುತವಾಗಿ ಇವತ್ತು ಈ ಶೃಂಗೇರಿ, ನಿಖಿಲ್ ಶೃಂಗೇರಿ ಅಂದರೆ ಕಾರ್ತಿಕ್, ಮೈಸೂರು ಕಾರ್ತಿಕ್ ಅಂದರೆ ತುಂಬ ಒಂದು 2 ಕಣ್ಣು ಇದ್ದಂಗೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅವ್ರು ಎಷ್ಟು ಜನಗಳು ಅವ್ರಿಗೆ ಫೋನ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಫೋನ್ ಕರೆ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲ ಅಟೆಂಡ್ ಮಾಡಿ ಇವತ್ತೆಲ್ಲರಿಗೂ ಅದ್ಭುತವಾಗಿ ನಮ್ಮದು ಒಂದು ಸೇವೆ ಇರಲಿ ಅಂತೇಳಿ ಪಾಪ ಅವರು ಕೆಲಸವನ್ನು ಬಿಟ್ಟು ಇವತ್ತು ನನ್ನ ಜೊತೆ ನಾಳೆ ಒಂದು ದಿವಸ ಇರ್ತಾರೆ, ನಾಡಿದ್ದಿರ್ತಾರೆ ಕಾರ್ತಿಕ್ಕು. ಶನಿವಾರವರೆಗೂ ಕಾರ್ತಿಕ್ ನಮ್ಮ ಜೊತೆ ಇರ್ತಾರೆ. ಆಯಿತಾ? ಅವ್ರಿಗೆ ಪಾಪ ಅವರು ಕೆಲಸ ಮಾಡೋರು, ಅವ್ರಿಗೆ ಕೆಲಸ ಮಾಡೋಕ್ಕೆ ತೊಂದರೆ ಮಾಡಬಾರ್ದು. ಹೌದಲ್ವಾ? ಮತ್ತು ಇವಾಗ ಎಷ್ಟೋ ಜನಗಳು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ನಾನು ರಿಸೀವ್ ಮಾಡಂದರೆ ಮಾತ್ರ ಅವ್ನು ರಿಸೀವ್ ಮಾಡ್ತಾನೆ. ಕಾರ್ತಿಕ್, ಬೈಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವನು ಅದಾದಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಿಖಿಲು ಅಲ್ಲ ಗುರುಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಗುರುಗಳಿಗೆ ಫೋನ್ ಕನೆಕ್ಟ್ ಮಾಡಿಕೊಡ್ತಾರೆ. ಆಮೇಲೆ ಸರಿ ಇದ್ದಾರಾ ನಿಖಿಲ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಇದ್ದಾರೆ ಅಂತ ಹೇಳ್ತಾರೆ, ಕನೆಕ್ಟ್ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಮ್ಮ ನಿಖಿಲ್ಗೆ ಕೊಡ್ತೀನಿ ಅಂತ ಸಡನ್ನಾಗಿ ಕಟ್ ಮಾಡಿಬಿಡ್ತಾರಂತೆ. ನಿಖಿಲ್ ಅಲ್ಲ, ಕೆಲಸ ಮುಗೀತು, ನಮ್ಮ ಜೊತೆ ಅಲ್ಲೋ 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 ಅಂತ ಹೇಳ್ತಿದ್ದೀನಿ, ಯಾರು ಎತ್ತಂಗೆ ನನ್ನ ಜೊತೆ ರೆಸ್ಪಾನ್ಸೇ ಮಾಡಲ್ಲ ಅಂತ ಹೇಳ್ತಾರೆ. ಹಂಗೇನಿಲ್ಲ. ಆಯಿತಾ? ಆಯಿತು, ಒಳ್ಳೇದಾಗಲಿ. ಅಲ್ಲಿ ಯಾರಿದ್ದಾರೆ? ಬಾಬಾರ? ಇದು ಯಾವ ದೇವಸ್ಥಾನ ಇದು? ರಾಯರ್ ಫೋಟೋನೇ ಇದೆನಾ? ರಾಯರ್ ಫೋಟೋ ನೋಡ್ತೀರಾ? ಅದ್ಭುತ ಇದು ರಾಯರ್ ಫೋಟೋ. ಆಯ್ತು, ಒಳ್ಳೇದಾಗಲಿ. ಇವತ್ತು ಪಲ್ಲಕ್ಕಿ ಉತ್ಸವ ಇದೆ ಅಂತ ಗುರುವಾರ ಪಲ್ಲಕ್ಕಿ ಉತ್ಸವ ಅನ್ನ ಸಂತರ್ಪಣೆ ಇರುತ್ತಂತೆ. ಇವತ್ತು ಗುರುವಾರ ಭಜನೆ ಇದೆ. ಓಹೋ, ನಮಗೊಂದು ಅವಕಾಶ ಸಿಕ್ಕಿದೆ. ಒಳ್ಳೇದಾಗಲಿ. ಆಯಿತು, ಇವತ್ತು ಇವ್ರ ಪವಾಡ ಕೇಳಿದ್ದೀರಾ, ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ಇವರು ರೆಡಿಯಾಗಿರ್ತಾರೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ.